ಇಸ್ರೇಲ್ ಹಾಗೂ ಅಮೆರಿಕ ಜಂಟಿ ಸೇರಿ ಇರಾನ್ ಮೇಲೆ ಯುದ್ಧ ಸಾರಿದ್ದು ಇರಾನ್ ಧರ್ಮಗುರು ಮೃತಪಟ್ಟಿದ್ದು ಇತ್ತ ಭಾರತದಿಂದ ಇರಾನ್ನಲ್ಲಿ ಇರುವ ಭಾರತೀಯರಿಗೆ ಡವಡವ ಶುರುವಾಗಿದೆ. ಕರ್ನಾಟಕದ ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮದ ಸುಮಾರು 120ಕ್ಕೂ ಹೆಚ್ಚು ಜನರು ಇರಾನ್ನಲ್ಲಿ ನೆಲೆಸಿದ್ದು ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗುವಂತೆ ಮಾಡಿದೆ. ಇಡೀ ವಿಶ್ವದ ಕಣ್ಣು ಈಗ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಯುದ್ಧದತ್ತ ನೆಟ್ಟಿದೆ. ಇಂತಹ ಸನ್ನಿವೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮದಲ್ಲೂ ಸಹ ಆತಂಕ ಮನೆ ಮಾಡಿದೆ. ಈ ಗ್ರಾಮದಲ್ಲಿ ಸುಮಾರು 25,000ಕ್ಕೂ ಅಧಿಕ ಜನಸಂಖ್ಯೆ ನೆಲೆಸಿದ್ದು ಅದರಲ್ಲಿಯೂ ಶಿಯಾ ಸಮುದಾಯದ ಮುಸ್ಲಿಂ ಕುಟುಂಬಗಳು 99% ಜನ ಇದೇ ಗ್ರಾಮದಲ್ಲಿ ನೆಲೆಸಿದ್ದಾರೆ. ಪ್ರಪಂಚದಲ್ಲಿ ಶಿಯಾ ಸಮುದಾಯದ ಜನಸಂಖ್ಯೆ 40 ಕೋಟಿಯಷ್ಟು ಇದೆ. ಅದರಲ್ಲಿಯೂ ಇರಾನ್ನಲ್ಲಿ ಹೆಚ್ಚಾಗಿ ಶಿಯಾ ಸಮುದಾಯ ಕಾಣಿಸಿಕೊಳ್ಳುತ್ತೆ. ಅದೇ ರೀತಿ ಇಡೀ ಭಾರತದಲ್ಲಿ ತಾಲೂಕಿನ ಅಲಿಪುರದಲ್ಲಿ ಮಾತ್ರ ಶಿಯಾ ಸಮುದಾಯ ಕಾಣಿಸಿಕೊಳ್ಳುತ್ತದೆ. ಇನ್ನು ಇದೇ ಗ್ರಾಮದಲ್ಲಿ ಏಕೆ ಶಿಯಾ ಸಮುದಾಯ ನೆಲೆಸಿದ್ದಾರೆ ಎಂಬುದಾದರೆ, ಬಿಜಾಪುರದಲ್ಲಿ ಔರಂಗಜೇಬ್ ಶಿಯಾ ಸಮುದಾಯದ ಮೇಲೆ ನಡೆಸಿರುವ ದಾಳಿಯಿಂದ ತಪ್ಪಿಸಿಕೊಂಡು ಇದೇ ಅಲಿಪುರದಲ್ಲಿ ನೆಲೆಸಿದ್ದಾರೆ. ತದನಂತರ ಇರಾನ್ ದೇಶದ ಹಾಗೂ ಶಿಯಾ ಸಮುದಾಯದ ಇರಾನ್ ಸರ್ವೋಚ್ಚ ಧರ್ಮಗುರುಗಳಾದ ಖಮೇನಿ 1986ರಲ್ಲಿ ಇದೇ ಅಲಿಪುರ ಗ್ರಾಮಕ್ಕೆ ಭೇಟಿ ನೀಡಿ ತಮ್ಮ ಸಮುದಾಯದವರ ಜೊತೆ ಬೆರೆತು ಬಂದ ನೆನಪಿಗಾಗಿ ಅಯಾತೊಲ್ಲಾ ಇಮಾನ್ ಖಮೇನಿ ಆಸ್ಪತ್ರೆ ನಿರ್ಮಾಣವಾಗಿದ್ದು ಇಲ್ಲಿ ಇಂದಿಗೂ ಪ್ರತಿನಿತ್ಯ ಚಿಕಿತ್ಸೆ ನೀಡಲಾಗುತ್ತಿದೆ. ಇದೇ ಅಲಿಪುರ ಗ್ರಾಮಕ್ಕೆ ದೇಶ ವಿದೇಶಗಳಿಂದ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ. ಇನ್ನು ಈ ಗ್ರಾಮದಲ್ಲಿ 25,000ಕ್ಕೂ ಹೆಚ್ಚು ಜನಸಂಖ್ಯೆ ಇದ್ರೂ ಒಂದೇ ಒಂದು ಪೊಲೀಸ್ ಠಾಣೆ ಇಲ್ಲ. ಎಲ್ಲಾ ಸಮಸ್ಯೆಗಳನ್ನ ಅಂಜುಮಾನ್ ಜಾಫಿಯಾ ಸಂಘಟನೆ ಎಲ್ಲಾ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ. ಗ್ರಾಮದಲ್ಲಿ ಏನೇ ಕೋರ್ಟ್ ಮೆಟ್ಟಿಲೇರಿದ್ರೂ ನಂತರ ಇದೇ ಸಂಘಟನೆ ಬಗೆಹರಿಸಬೇಕಾಗುತ್ತದೆ. ಅಷ್ಟೇ ಅಲ್ಲ, ಇದೇ ಗ್ರಾಮದಿಂದ ಇರಾನ್, ದುಬೈ ದೇಶಗಳಿಗೆ ವಿದ್ಯಾಭ್ಯಾಸ, ವ್ಯಾಪಾರಕ್ಕಾಗಿ ಹೋಗಿ ಬಂದಿದ್ದಾರೆ. बिल्कुल क़यामत से कम का दिन नहीं। ಇಡೀ ಪ್ರಪಂಚ ಒಬ್ಬೇ ವ್ಯಕ್ತಿ ಇತ್ತು. ಇಡೀ ಪ್ರಪಂಚಕ್ಕೆ ಹುಮ್ನಾಟಿ ಐಡಲ್ ಇಟ್ಕೊಂಡಂತ ಸೈಯದ್ ಖಾಮನಿ ಸಾಹೇಬ್ ಇವರು ಕೊಲೆಯಾಗಿದೆ. ಅದಕ್ಕೆ ತುಂಬಾ ನೋವಾಗಿದೆ. ಹಾಗೂ 3 ದಿವಸ ಅಲಿಪುರ ಕೂಡ ಶೋಕಾಚರಣೆ ಇರುತ್ತೆ. ಸರ್, ಖಮೈನಿಗೂ ಸಾಹೇಬ್ರಿಗೂ ಮತ್ತೆ ಅಲಿಪುರಕ್ಕೆ ಏನು ಸಂಬಂಧ ಅಂತಲ್ಲ, ಇಡೀ ಪ್ರಪಂಚಕ್ಕೆ ಧರ್ಮಗುರುವಾದಂತಹ ಸೈಯದ್ ಖಾಮನಿ ಸಾಹೇಬ್ ಅವರು 1986 ಅಲಿಪುರಕ್ಕೆ ಬಂದು ಹೋಗಿರೋದು. ಹಾಗೂ ಇಡೀ ಪ್ರಪಂಚ ಕನೆಕ್ಟಿವಿಟಿ ಇದೆ ಅವರು. ಈಗ ಶಿಯಾ ಅಂತ ನಾವು ಹೇಳಲ್ಲ, ಯಾಕಂದ್ರೆ ಅವ್ರ ಐಡಲ್ ರೀ, ಒಂದು ಐಡಲ್, ಒಂದು ಹ್ಯುಮ್ಯಾನಿಟಿಗೆ ಐಡಲ್ ಅಲ್ಲಿ ಇರೋಂಥ ಕೆಲಸ ಮಾಡಿರೋ ಅವರು. ಒಳ್ಳೆ ವ್ಯಕ್ತಿ. ಬಟ್ ನಾವು ಇದೆ ನಮಗೆಲ್ಲ ಜಸ್ಟ್ ಮಾತಾಡೋಕ್ಕಾಗಲ್ಲ. ಒಂದ್ಸಲ ಹಳ್ಳಿಪುರಕ್ಕೆ ಬಂದೋಗಿದ್ರು ಅನ್ನೋ ಒಂದು ಮಾತಿದೆ. ಅಲ್ಲಿಪುರ ಖಾಮೇನಿ ಸಾಹೇಬರು ಹಳ್ಳಿಪುರ ಬಂದೋಗೋದು ಅಂತಿದೆ. ಅದು ನೆನಪು ಮಾಡ್ಕೊಂಡ್ರೆ ಯಾವ ಥರ ಅಂತ ಹೇಳ್ತಾರೆ. ಈಗೇನು ಆವಾಗ ಬಂದಾಗ ಅವರು ಆಸ್ ಎ ಕಮಾಂಡರ್ ಇತ್ತು. ಈಗ ಸುಪ್ರೀಂ ಆಗಿ ಆದಮೇಲೆ ಹೋದ್ಮೇಲೆ ಅವ್ರು ಸುಪ್ರೀಂ ಲೀಡರ್ ಆಗಿತ್ತು ಇರಾನ್. ಅದಾದಮೇಲೆ ಈ ನಪ್ಕಂದ್ರೆ ಆ ಟೈಮಲ್ಲಿ ನಾವು ಇರಲಿಲ್ಲ, ಸೀನಿಯರ್ಸ್ ಇತ್ತು, ಅವ್ರ ಹತ್ರ ನಾವು ಕೇಳಿದ್ರೆ ಗೊತ್ತಾಗುತ್ತೆ. ಬಟ್ ನಾವು ಇದೆ, ಯಾಕಂದರೆ ಒಳ್ಳೆ ವ್ಯಕ್ತಿ, ಹ್ಯುಮ್ಯಾನಿಟಿ ವ್ಯಕ್ತಿ ಇವತ್ತು ತೀರೋಗಿದೆ ಅಂದರೆ ನಾವು ಇರುತ್ತೆ ಅಷ್ಟೇ. ಅಲ್ಲಿಪುರದಾಗ ಏನು ಪ್ರೊಟೆಸ್ಟ್ ಮಾಡ್ತಾರೆ ಇನ್ಮೇಲೆ ಅಂತ ಹೇಳ್ಬಿಟ್ಟು ಏನಿಲ್ಲ, 3 days ಶೋಕಾಚರಣೆ ಇರುತ್ತೆ, ಪ್ರೋಗ್ರಾಮ್ಸ್ ಇರುತ್ತೆ.
ಪ್ರೋಗ್ರಾಮ್ಸ್ ಇರುತ್ತೆ. ಟೋಟಲ್ ಅಲಿಪುರ ಕ್ಲೋಸ್ ಇದೆ. ಆದರೆ ಈಗ ಇರಾನ್ ದೇಶದಲ್ಲಿ ಸಿಲುಕಿರುವ ಕನ್ನಡಿಗರಿಗೆ ರಕ್ಷಣೆ ನೀಡುವಂತೆ ಅಲಿಪುರ ಸಂಘಟನೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ರೆ, ಮತ್ತೊಂದು ಕಡೆ ತಮ್ಮ ಧರ್ಮಗುರುಗಳ ಸಾವಿಗೆ ಶೋಕವನ್ನ ತಿಳಿಸುತ್ತಾ 3 ದಿನಗಳ ಕಾಲ ಸ್ವಯಂ ಪ್ರೇರಿತ ಬಂದ್ ಘೋಷಣೆ ಮಾಡಿ ಸಂತಾಪ ಸೂಚಿಸಿದ್ದಾರೆ. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗೌರಿಬಿದನೂರು ತಾಲೂಕು ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅಲಿಪುರ ಊರಿದೆ. ಈ ಊರಲ್ಲಿ ಅರೌಂಡ್ 25,000 ಶಿಯಾ ಪಾಪ್ಯುಲೇಷನ್ ಇದೆ. ಈ ಊರಲ್ಲಿ ಅರೌಂಡ್ 90% ಶಿಯಾ ಪಬ್ಲಿಕ್ ಇದ್ದಾರೆ. ಬಾಕಿ 100 ಫ್ಯಾಮಿಲೀಸ್ ಅರೌಂಡ್ ಹಿಂದೂ ಪಬ್ಲಿಕ್ದು ಕೂಡ ಇದೆ. ನಾವು ಇವತ್ತು ಇಲ್ಲಿ ಅಂಜುಮನ್ ಕಮಿಟಿ ಮೆಂಬರ್ ಜೊತೆ ಮತ್ತು ಬೇರೆ ಊರದವ್ರ ಜೊತೆ ಕೂಡ ಎಲ್ಲ ಮಾತಾಡಿ ಅವ್ರ ಜೊತೆ ಡಿಸ್ಕಷನ್ ಮಾಡಿದ್ದೀವಿ. ನಿನ್ನೆ ಇರಾನಲ್ಲಿ ಏನು ಇನ್ಸಿಡೆಂಟ್ ಆಯಿತು, ಅವ್ರ ಸುಪ್ರೀಂ ಲೀಡರ್ದು ಡೆತ್ ಆಗಿದೆ ಒಂದು ಇನ್ಸಿಡೆಂಟಲ್ಲಿ. ಆದಮೇಲೆ ಈ ಊರಲ್ಲಿ ಇವರು ಎಲ್ಲರೂ ತೀರ್ಮಾನ ಮಾಡಿದ್ದಾರೆ ಅಂಜುಮನ್ ಕಮಿಟಿ ಕಡೆಯಿಂದ ಕಿ ಒಂದು ಪ್ರೇಯರ್ಸ್ ಆದಮೇಲೆ ಮಸ್ಜಿದಿಯಲ್ಲಿ 2:30 ಅರೌಂಡ್ ಪ್ರೇಯರ್ಸ್ ಮಾಡ್ತಾರೆ. ಆಮೇಲೆ ಒಂದು ಮಸ್ಜಿದಿಯಿಂದ ಬೆಂಗಳೂರು ಸಲ್ಕತ್ ತನಕ ಅರೌಂಡ್ 3,000 ಪರ್ಸನ್ಸ್ ಅಲ್ಲಿ ನಡ್ಕೊಂಡು ಹೋಗಿ ಪ್ರೊಸೆಷನ್ ಇಂದ ಮೆರವಣಿಗೆ ಮಾಡಿಕೊಂಡು ಒಂದು ಪ್ರೊಟೆಸ್ಟ್ ಥರ ಮಾಡ್ತಾರೆ. ಸೊ ನಾವು ಈಗೋಸ್ಕರ ಪೊಲೀಸ್ ಇಲಾಖೆ ವತಿಯಿಂದ ಸಫಿಷಿಯೆಂಟ್ ಸ್ಟಾಫ್ ಡಿಪ್ಲಾಯ್ಮೆಂಟ್ ಮಾಡಿದ್ದೀವಿ. DR ಪಾರ್ಟಿ ಕೂಡ ಇದೆ, ಎಲ್ಲ ಸೀನಿಯರ್ ಆಫೀಸರ್ಸ್ ಕೂಡ ಇದ್ದಾರೆ. ಮತ್ತು ಅಂಜುಮನ್ ಕಮಿಟಿ ಮೆಂಬರ್ಸ್ ಮತ್ತು ಊರದವರು ಕೂಡ ಎಲ್ಲ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ, ಕಾಪ್ರೇಷನ್ ಕೊಡ್ತಾ ಇದ್ದಾರೆ. ಯಾವುದೂ ಥರದ್ದು ಸಮಸ್ಯೆ ಇಲ್ಲ. ಕಾನೂನು ಸುವ್ಯವಸ್ಥೆ ಮೇಂಟೈನ್ ಆಗಬೇಕು, ಲಾ ಆ್ಯಂಡ್ ಆರ್ಡರ್ಗೆ ಯಾವುದೂ ಥರದ್ದು ಸಮಸ್ಯೆ ಆಗಬೇಕು, ಅದು ನಾವು ನಮಗೆ ಊರದವರು ಕೂಡ ಕಾಪ್ರೇಟ್ ಮಾಡ್ತಾರೆ. ಮತ್ತು ಪೊಲೀಸ್ ಇಲಾಖೆ ಕೂಡ ಎಲ್ಲ ಡಿಪ್ಲಾಯ್ಮೆಂಟ್ ಮಾಡಿಕೊಂಡು ಇದು ಇನ್ಶೂರ್ ಮಾಡಿದ್ದಾರೆ. ಅಂಜುಮನ್ ಜಾಫರಿಯಾ ಸಂಸ್ಥೆಯವ್ರ ಜೊತೆ ನೀವು ಸಭೆ ಮಾಡಿದ್ರಿ, ಏನೆಲ್ಲ ಚರ್ಚೆ ಮಾಡಿದ್ರಿ, ಏನೋ ಸೂಚನೆ ಕೊಟ್ಟರು? ನಾವು ಎಲ್ಲ ಅದೇ ಫಸ್ಟ್ ಕೇಳಿದಾಗ ಏನು ಇವತ್ತು ತೀರ್ಮಾನ ಮಾಡಿದ್ದಾರೆ ಅವರು, ಸಿನ್ಸ್ ನಿನ್ನೆ ಈ ಥರದ್ದು ಇನ್ಸಿಡೆಂಟ್ ಆಗಿದೆ, ಸೊ ಏನಾಗುತ್ತೆ ಇವತ್ತು, ಹೇಗೆ ಥರ ಅವರು ಮಾಡ್ತಾರೆ. ಸೊ ಫಸ್ಟ್ ಆಫ್ ಆಲ್ ಅವರು ನಮಗೆ ಅದೇ ನಮ್ಮ ಗಮನಕ್ಕೆ ಹೇಳಿದ್ದಾರೆ ಎಲ್ಲರೂ ಬ್ಲ್ಯಾಕ್ ಕಲರ್ದು ಬಟ್ಟೆ ಯೂಸ್ ಮಾಡ್ತಾ ಇದ್ದಾರೆ ಇವತ್ತು. ಮತ್ತು 3 ದಿನ ಮಾರ್ನಿಂಗ್ ಶೋಕಾಚರಣೆ ಮಾಡ್ತಾ ಇದ್ದಾರೆ ಈ ಊರಲ್ಲಿ. ಔಟ್ ಆಫ್ ದಟ್ ಈಗ ಫಸ್ಟ್ ಡೇ ಇವತ್ತು ಸ್ವಂತ ಇಷ್ಟದಿಂದ ಅಂಗಡಿ ಕ್ಲೋಸ್ ಮಾಡಿದ್ದಾರೆ ಎಲ್ಲರೂ. ಸುಮಾರು ಅಂಗಡಿ ವಗರ ಓಪನ್ ಕೂಡ ಇದೆ. ಅವರಿಗೂ ಕೂಡ ಏನೂ ಬಲವಂತವಾಗಿ ಏನೂ ಕ್ಲೋಸ್ ಮಾಡೋಕ್ಕೆ ಹೇಳ್ತಾ ಇಲ್ಲ. ಯಾರು ಸ್ವಂತ ಇಷ್ಟದಿಂದ ಕ್ಲೋಸ್ ಮಾಡಿದ್ದಾರೆ ಅದು ಎಲ್ಲ ಅಂಗಡಿ ವಗರ ಕ್ಲೋಸ್ ಇದೆ. ನಾಳೆಯಿಂದ ಎಲ್ಲ ಅಂಗಡಿ ಓಪನ್ ಆಗುತ್ತೆ. 3 ದಿನ ಅದು ಶೋಕಾಚರಣೆ ಇದೆ. ಅಲ್ಲಿ ಜೊತೆಗೆ ಇವತ್ತು 2:30 ಒಂದು ಪ್ರೇಯರ್ಸ್ ಮಾಡಿಕೊಂಡು ಮಸ್ಜಿದಿಯಲ್ಲಿ ಪ್ರೊಸೆಷನ್ ಮಾಡ್ತಾರೆ. ಆಮೇಲೆ ಪ್ರೊಸೆಷನ್ ಮುಗಿಸ್ಕೊಂಡು ನಾಳೆಯಿಂದ ನಾರ್ಮಲ್ ಅಂಗಡಿ ವಗರ ಎಲ್ಲ ಓಪನ್ ಮಾಡ್ತಾರೆ. ನಾವು ಈಗ ಅಂಜುಮನ್ ಕಮಿಟಿ ಕಡೆಯಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀವಿ. ಟೋಟಲ್ ಅರೌಂಡ್ 115 to 120 ಮೆಂಬರ್ಸ್ ಇರಾನಲ್ಲಿ ಇದ್ದಾರೆ ನಮ್ಮ ಅಲಿಪುರ ಕಡೆಯಿಂದ. ಸುಮಾರು ಜನ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇರಾನಲ್ಲಿ, ಮತ್ತು ಬೇರೆ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಅದು ಲಿಸ್ಟ್ ನಾವು ತೊಗೊಂಡಿದ್ದೀವಿ. ನಮ್ಮ ಮೇಲೆ ಅಧಿಕಾರಿ ಜೊತೆ ಅದನ್ನು ಶೇರ್ ಮಾಡಿ ಮುಂದೆ ಏನು ಆ್ಯಕ್ಷನ್ ತಗೋಬೇಕು ಆ ವಿಚಾರ ಬಗ್ಗೆ ಅದು ಅವ್ರ ಜೊತೆ ಡಿಸ್ಕಸ್ ಮಾಡ್ತೀವಿ. ನಾನು ಈಗ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀವಿ. ಈಗ ಲೋಕಲ್ದವ್ರ ಜೊತೆ ನಾನು ಕೇಳಿದಾಗ ಅವರು ಎಲ್ಲರೂ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಮತ್ತು ಆಲ್ರೆಡಿ ಇಂಡಿಯನ್ ಎಂಬಸಿ ಕಡೆಯಿಂದ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಹೋಗಿದೆ. ಸೊ ನಮ್ಮ ಕಡೆಯಿಂದ ಕೂಡ ಏನು ಸಹಕಾರ ಬೇಕು ಅದು ನಾವು ಕೂಡ ಕೊಡ್ತೀವಿ. ಮಿನಿಸ್ಟರ್ ಅಥಾರಿಟಿ ಏನಾದರೂ ಸೂಚನೆಗಳು ಕೊಟ್ಟಿದ್ದಾರೆ ಸರ್ ನಿಮಗೆ? ಡೆಫಿನೆಟ್ಲಿ ನಮಗೆ ಅಲರ್ಟ್ ಮೆಸೇಜಸ್ ವಗೇರಾ ಬಂದಿದೆ. ಅದು ನಾವು ನಮಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಮೇಲಧಿಕಾರಿದವರು ಎಲ್ಲ ನಾವು ಫಾಲೋ ಮಾಡ್ತಾ ಇದ್ದೀವಿ. ಕಾನೂನು ಸುವ್ಯವಸ್ಥೆಗೆ ಯಾವುದೂ ಥರ ಧಕ್ಕೆ ಆಗಬಾರ್ದು, ಅದು ನಾವು ಇನ್ಶೂರ್ ಮಾಡ್ತೀವಿ. ನೋಡಿ, ನಮ್ಮ ಡಿಸ್ಟಿಕಲ್ಲಿ ಓನ್ಲಿ ಅಲಿಪುರ ಮತ್ತು ಪಕ್ಕದಲ್ಲಿ ಒಂದು ಊರಿದೆ ಪೋತೇನಹಳ್ಳಿ. ಅಲಿಪುರ ಅಲ್ಲಿ ಅರೌಂಡ್ 25,000 ಶಿಯಾ ಪಾಪ್ಯುಲೇಷನ್ ಇದೆ. ಪೋತೇನಹಳ್ಳಿ ಅರೌಂಡ್ 1,000 ಜನ ಇದ್ದಾರೆ. ಬೇರೆ ಇದನ್ನು ಬಿಟ್ಟು ನಮ್ಮ ಡಿಸ್ಟಿಕಲ್ಲಿ ಯಾವುದೂ ಶಿಯಾ ಪಾಪ್ಯುಲೇಷನ್ ಇಲ್ಲ. ಅದು ನಾನು ಅಂಜುಮನ್ ಕಮಿಟಿ ಮೆಂಬರ್ಸ್ ಕಡೆಯಿಂದ ಕೂಡ ಕನ್ಫರ್ಮ್ ಮಾಡಿದ್ದೀವಿ. ಸೊ ನಾವು ಇದೇ ಜಾಗ ಅಲಿಪುರ ಮತ್ತು ಪೋತೇನಹಳ್ಳಿಯಲ್ಲಿ ಫೋಕಸ್. ಒಟ್ಟಾರೆ ದೇಶದಲ್ಲಿ ಶಿಯಾ ಸಮುದಾಯ ನೆಲೆಸಿರುವ ಏಕೈಕ ಸ್ಥಳ ಅಲಿಪುರ ಗ್ರಾಮವಾಗಿದ್ದು, ದೇಶ ವಿದೇಶಗಳಲ್ಲಿ ವ್ಯಾಪಾರ ವಹಿವಾಟಿನಲ್ಲಿ ಖ್ಯಾತಿ ಗಳಿಸಿದ್ದು, ಈಗ ಅಲಿಪುರ ಗ್ರಾಮ ಎಲ್ಲೆಡೆ ದೊಡ್ಡ ಮಟ್ಟದ ಸದ್ದು ಮಾಡುತ್ತಿದೆ. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು.